ಕೂಡಿದೆವು. ಇಂಥ ಮಹಾತ್ಮರು ಸಿಗುವುದು ಬಹಳ ದುರ್ಲಭದ. ಇದು ದುಃಖ ಮತ್ತು ಸುಖ, ಇದು ಮನುಷ್ಯ ಜನ್ಮಕ್ಕೆ ಎರಡೂ ಜೋಡಿನೇ ಅವ. ನಾವೆಲ್ಲ ನಿಮಗೆ ಸಭಾದಾಗ ಹೇಳಿದೆವು, ಎಷ್ಟು ದುಃಖ ಆಗ್ತದ ಅಷ್ಟು ಒಂದು ದಿನ ಸುಖ ಆಗ್ತದೆ, ಎಷ್ಟು ಸುಖ ಆಗ್ತದ ಅಷ್ಟು ದುಃಖದ. ಇದು ಜನ್ಮವೇ ದುಃಖದದ. ತುಕಾರಾಮ್ ಹೇಳ್ಯಾನ, ದುಃಖ ಸಂಸಾರ ಇದು ದುಃಖಾಚ ಡೊಂಗರ ಅಂದನ. ಸಂಸಾರ ಇದು ದುಃಖದ ಗುಡ್ಡದ. ಅಂದ್ರೆ ಏನು, ನಾವು ಎದಕ್ಕೆ ದುಃಖ ಮಾಡ್ಬೇಕಾಗ್ಯದ? ಅವರು ಮಾಯಾ ಪ್ರಪಂಚ ಹೆಂಡ್ರ ಮಕ್ಕಳಿಗೆ ದುಃಖ ಇಲ್ಲ. ಅವರು ಮಾಡದಂತ ಕತಿ ಇನ್ನೊಬ್ರು ಊರಿಗೆ ಹೇಳಿ ಏನು ನ್ಯಾಯ ನೀತಿ ಒಂದು ನೀತಿ ಮಾತನ್ನು ಹೇಳಿ ಹೋಗ್ಯಾರೆ. ನಾವು ಅದು ನೆನೆಸ್ಬೇಕಾಗ್ಯದ. ಈಗ ಒಂದು ನಮ್ಮಂತರು ಕಾರ್ಯಕ್ರಮ ಅಖಂಡ ಅವರು ನಮ್ಮ ಕಾರ್ಯಕ್ರಮಿಗಳು ಒಂದು 3-4 ತಿಂಗಳಾಯ್ತು ಹಿಂಗೆ ಹೇಳ್ತೀರವ್ರು. ಬಂದ ಕೂಡಲೇ ನಾವು ನಮ್ದು ಜಗಳ ಆಗ್ಯದ. ಇದು ನಿಮ್ಗೆ ಹೇಳ್ತೀನಿ, ಒಂದು 5 ತಿಂಗಳಾಯ್ತು ಬಂದು ಉಳ್ಳೇ ಹೇಳವ. ಇನ್ನು ನಮ್ಮದು ನಿಮ್ಮದು 4 ಮಾತು ಹೇಳ್ತೀನಿ ನಿಮಗೆ. ನಮ್ಮದು ನಿಮ್ಮದು ಇನ್ನು ಎಂದ್ ಯಾರಿಗೂ ಭೇಟಿ ಈ ಮಾತು ಬರ್ಲಕತ್ತು. ನಮ್ಮದು ನಿಂದ ಯಾವಾಗ ಭೇಟಿ ಯಾರಿಗೂ ನಾನು 2 ನೀತಿ ಮಾತು ಹೇಳ್ತೀನಿ ನಿಮ್ಗೆ. ಈ ಮಾತು ಹೇಳವ ಗೌಡ್ರಿಗೆ ನಾ ಸಭಾದಾಗ ಕೇಳಿದೆ, ಇದು ಸುರ್ವಿಗೆ ಬಂದ್ ಗದಿರಿ ಯಾಕೆ ಹೇಳತ್ತೀರಿ ಈ ಮಾತ? ಹೋಗುವೊಳಗ ಆರತಿ ಮಾಡುವೊಳಗೆ ಹೇಳು ಈ ಮಾತ. ಈಗ ಯಾಕೆ ಹೇಳ್ತಿರ್ತಂದ್ರೆ ಅದು ಅವ್ರಿಗೆ ಬಾಯಿಲಿ ಎಲ್ಲ ಕಸ ಹಾಗ್ರಿ. ಅದು ಯಾರ ಕೈಯಾಗಿಲ್ಲ. ಅದು ಮಹಾತ್ಮರು ಮಾಡದಂತ ಬಾಯದ, ಅದು ಹೇಳಲಕ್ಕಸ್ತದ. ಅಗಾವ್ ಹೇಳ್ತಾನವ ಜ್ಞಾನಿ. ನಿಮ್ಗೆ ಅಗಾವ್ ಸೂಕ್ತ ಪಟ್ಟಾರ ಅವ್ರು. ನಾವು ಹೋಗವ್ರಿಗೆ ಗೊತ್ತಿಲ್ಲ ಅದು ಜನಕ್ಕೆ. ಮಧುವಣ್ ಮುತ್ತಿ ಅವ್ರು ಹೇಳಿಲ್ಲ, ಅವ್ರೆಲ್ಲಾರು ಹಾಡು ಒಂದ್ ಈ ವರ್ಷ ಬಳಗ ಹಾಕೋತ ಅಂತ ಹೇಳಿದ್ರು. ಎಲ್ಲಿ ಚಟ್ಟಿ ಜಾತ್ರೆ ಜನರಿಗೆ ಗೊತ್ತಾಗುದಿಲ್ಲ, ಅದು ಮಂದಿಗೆ ಗೊತ್ತಾಗಲ್ಲ. ಯಾವ್ರ ಅದ್ರ ಒಳಗದಾರ ಅವ್ರಿಗೆ ಅಟ್ಟೆ ಗೊತ್ತಾಗ್ತದ. ಇರ್ಲಿ, ಅಂತವ್ರನ್ನ ನಾವು ಕಳ್ಕೊಂಡಿದೆವು. ಎಲ್ಲಾರು ದುಃಖ ಅನುಭವಿಸಿದೆವು. ಯಾರು ಏನು ದುಃಖ ಮಾಡೋದಿಲ್ಲ. ಅವರು ಅನಂತ ಪರಮಾತ್ಮನ ಪಾದನ ಸಿದ್ಧ ಮಾಳಿಂಗರೇನ ಪಾದ ಕೂಡ್ಯಾರ. ಅವ್ರಂತ ಎತ್ತಿ ಇನ್ನೊಮ್ಮೆ ಇಲ್ಲಿ ಹುಟ್ಟಿ ಬರಲಿ, ನಮ್ಮ ಸನ್ಯಾಳ ಕೀರ್ತಿ ಜಗತ್ತದಲ್ಲಿ ಹಾರಲಿ, ನಮ್ಮ ಸಿದ್ಧ ಮಾಳಿಂಗರೇನ ಕೀರ್ತಿ ಬೆಳೆಸಂತ ಮಕ್ಕಳು ಹುಟ್ಟಿ ಬರಲಿ ಅನ್ನಂತ ಮಾತನ್ನು ಹೇಳಿ ನಿಮ್ಗೆಲ್ಲರಿಗೂ ನಮಸ್ಕಾರ ಮಾಡಿ ಒಡಲೊಳು ಸಾಕಾಗಷ್ಟು ಇಟ್ಟು ಈ ಒಂದು ತಮ್ಮ ಸಮ್ಮುಖದಲ್ಲಿ ಉತ್ತಮವಾದಂತ ಮಾತುಗಳು. ಜಗವೆಲ್ಲ ನಗುತ್ತಿರಲಿ, ಜಗದೊಳವು ನನಗಿರಲಿ. ನಾನಳಲು ಜಗ ಎನ್ನೆತ್ತಿಕೊಳ್ಳಲಿರುವುದೇ, ನಾನಪ್ಪು ಜಗ ಅಳುವುದನ್ನು ನೋಡಬಹುದೇ ಅಂತ ಹೇಳ್ತಾರೆ ಜ್ಞಾನಿಗಳು. ಅದಕ್ಕೆ ಬರುವಾಗ ನೀ ಹೇಳ್ತಿ ಜಗ ನಗುತ್ತದ, ಹೋಗುವಾಗ ನೀ ನಕ್ಕೊತ್ ಹೋಗು ಜಗ ಅಳಕತ್ತದ. ಇದು ಗೌಡ್ರು ಮಾಡಿದ ಕೆಲಸ. ಗೌಡ್ರು ಮಾಡಿದ ಕೆಲಸ. ಅದಕ್ಕೆ ಈ ವ್ಯವಸ್ಥೆ ಹಿಂಗೆ ರೋಮಗಳು 8 ಕೋಟಿ, ಕೀಲುಗಳು 68, ಮಾಂಸದಿಂದ ಮಾಡಿದ ಮನೆ, ಮನವಲಿದ ನೆಂಟ ನೀನಿರದೆ ಅಗಲಿದಡೆ, ಒಳ ಗಂಟೆಯಲ್ಲಿ ಮುಚ್ಚುವರು ದೇಹದಲ್ಲುಂಟ ಫಲ ಪುರುಷಾರ್ಥ. ರಕ್ಷಿಸು ನಮ್ಮನ್ನ ನರಕ, ರಕ್ಷಿಸು ನಮ್ಮನ್ನ ನರಕ. ಪರಮರಾಧ್ಯ ಪ್ರಾಪ್ತಿಸುವಲ್ಲಿ ಗುರುದೇವರನ್ನು ಸ್ಮರಿಸಿಕೊಂಡು ಭವ್ಯ ಪರಂಪರೆಯ ದಿವ್ಯ ಶಕ್ತಿಗಳಾಗಿರತಕ್ಕಂಥ ಮೌಗಶತ ವೀರೇಶ್ವರನು ಕೂಡ ನತಮಸ್ತಕನಾಗಿ ಬಸವಾದಿ ಶರಣರನ್ನು ಕೂಡ ಸ್ಮರಿಸಿ ಹಾಲು ಮತ ಧರ್ಮವನ್ನ ಬೆಳೆಸಿರತಕ್ಕಂಥ ದಾರ್ಶನಿಕರಲ್ಲಿ ಹಲವು ಪುಣ್ಯಾತ್ಮರು ಈ ಧರಣಿ ಮೇಲೆ ತಮ್ಮ ಛಾಪನ್ನು ಮೂಡಿಸಿ ತಮ್ಮ ಹೆಸರನ್ನು ಉಳಿಸಿ ಹೋಗಿರತಕ್ಕಂಥ ಧರ್ಮದ ದಾರ್ಶನಿಕರಲ್ಲಿ ಸೊನೆಯಾಳದ ಹನುಮಂತಗೌಡರು ಒಬ್ಬರು ಅಂತಕ್ಕಂಥದನ್ನ ಜಗತ್ತು ಇವತ್ತು ಕೂಗ್ತದೆ. ಬಹುತೇಕ ನನ್ ದೇವರ ಶ್ರೇಷ್ಠ, ನಿನ್ ದೇವರ ಶ್ರೇಷ್ಠ ಅಂತಕ್ಕಂಥ ಈ ಗೊಂದಲದ ಮಧ್ಯದಲ್ಲಿ ಅಜ್ಞಾನಿಗಳಿಗೆ ಸೂಕ್ಷ್ಮ ತಿದ್ದಿ ಬುದ್ಧಿ ಹೇಳಿರತಕ್ಕಂಥ ಪ್ರಥಮ ವ್ಯಕ್ತಿ ಯಾರಾದ್ರೂ ಇದ್ರೆ ನನ್ನ ಅನುಭವಕ್ಕೆ ಬಂದದ್ದು ಸೊನೆಯಾಳ ಗೌಡರು ಅಂತಕ್ಕಂಥ ಬಹಳ ಅತ್ಯಂತ ಪ್ರೀತಿ. ಅಂತ ಪುಣ್ಯಾತ್ಮರು ಇವತ್ತು ಶರೀರದಿಂದ ಮಾತ್ರ ಆಗಲ್ಲ, ಆದರೆ ಅವರು ಒಡನಾಟ ಇರ್ತಕ್ಕಂಥ ಪ್ರತಿ
ಕಾಡ್ತದೆ. ಬಹುತೇಕ ನನಗೆ ಅವ್ರಿಗೆ ಆರಾಮ್ ತಪ್ಪಿದ್ದು ಗೊತ್ತಿಲ್ಲ. ರಾತ್ರಿ ನಮ್ಮ ಮಠದೊಳಗೆ ನಾವು ಕಾರ್ಯಕ್ರಮ ಕೂತಂತ ಸಂದರ್ಭದೊಳಗೆ ನಮ್ಮ ಹುಕ್ಕೇರಿ ಹುಡುಗ ಹೇಳಿದ್ರು, ಅಜ್ಜ ಸೊನ್ಯಾಳಗೌಡ್ರಿಗೆ ಹೊಟ್ಟೆ ಆರಾಮಿಲ್ಲ ಅಂತಕ್ಕಂಥ ಮಾತು ಹೇಳಿದ. ಏನಾರು ಮಾಡಿ ಬೆಳಗಿನ ಜಾವ ಫೋನ್ ಹಚ್ಚಿ ಎಲ್ಲಿದಾರ ಹೋಗಿ ಬರೋಣಪ್ಪ ಅಂತಕ್ಕಂಥ ಮಾತು ಹೇಳಿದಾಗ ರಾತ್ರಿ 4:15 ಗಂಟೆಗೆ ನನ್ನ ಹುಟ್ಟಿಗೆ ರಾಯಪ್ಪವ್ರ ಫೋನ್ ಹಚ್ಚಿರಿ, ಗೌಡ್ರು ಹೋದ್ರು ಅಂತ. ನನ್ ಬಹುತೇಕ ಹಿಂಗ ನನಗೆ ನೋವಾಗಿಬಿಡ್ತು. ಯಾವ ವ್ಯಕ್ತಿ ಬಹುತೇಕ ನಾವೆಲ್ಲ ಅಜ್ಜರ ಜೊತೆಯಾಗಿ ಸೇವಾ ಮಾಡೋ ಕಾಲಕ್ಕೆ ಗೌಡ್ರು ಬಹಳ ಅದ್ದೂರಿಯಾಗಿ ಹಾಡುವಂತ ಕಾಲದೊಳಗ ಗೌಡ್ರು ನೀವೆಲ್ಲ ಅಜ್ಜರ ಜೊತೆ ಹಾಡ್ತಿದ್ರಿ, ನಾವೆಲ್ಲ ಸೇವಾ ಮಾಡ್ತಿದ್ವಿ ಅಂತಕ್ಕಂಥ ಮಾತು ಹೇಳಿದಾಗ ನನ್ನ ಮಕ್ಕಳ ಸಮಾನ ಅಂತಕ್ಕಂಥ ಅಭಿಮಾನದ ಮಾತನ್ನು ಹೇಳ್ತಿದ್ರು ಪುಣ್ಯಾತ್ಮರು ಗೌಡ್ರು. ಅಂತ ವ್ಯಕ್ತಿಗೆ ಬಹುತೇಕ ಆಗ್ಲೇ ಬಂದು ನಾವು ಎಂಟರಾಗೋ ಕಾಲಕ್ಕೆ ಯಾರೋ ಹಾಡ್ತಿದ್ರು, ಬರಬಾರದಾಗಿಕ್ಕಿಂತ ಅವರಿಗೆ ತಿಳ್ಕೋದು. ಇದು ಶರೀರದ ಕರ್ಮ ಯಾರಿಗೆ ಬಿಟ್ಟಿದ್ದಲ್ಲ, ಪ್ರತಿಯೊಬ್ಬರಿಗೆ ಕೂಡ ಪುಣ್ಯಾತ್ಮರೇ ಶರೀರದ ಕರ್ಮ ಎಲ್ಲರಿಗೆ ಬಂದಿರತಕ್ಕಂಥದ್ದು. ಒಂದು ಮಾತ್ರ ನಾವು ಏನ್ ಖುಷಿ ಪಡ್ಬೇಕು ಅಂತ ಕೇಳಿದ, ಆಗ್ಲೇ ಸರ್ ಹೇಳಿದಾಗ ಮನುಷ್ಯ ಹುಟ್ಟಿದ ಹೋಗ್ಲೇಬೇಕಾಗ್ತದ, ಆದ್ರೆ ಹೋಗೋದ್ರೊಳಗಾಗಿ ಅಮರವಾಗಿರ್ತಕ್ಕಂಥ ಕೀರ್ತಿ ಮಾಡಿಟ್ರೆ ಇದು ಪುಣ್ಯಾತ್ಮರೇ ನಾವು ಮನುಷ್ಯ ಜನ್ಮಕ್ಕೆ ಬಂದದ ಸಾರ್ಥಕ, ನಾವು ಸಾರ್ಥಕತೆ. ಅದಕ್ಕೆ ಹೇಳ್ತಾರೆ ಬಂಧುಗಳು, ಇವತ್ತಿಷ್ಟೆಲ್ಲ ಜನ ಸೇರದ ರೊಕ್ಕ ಕೊಟ್ಟರು ಬರ್ಲಾರ್ದಂತ ಕಾಲದೊಳಗ. ಅದಕ್ಕೆ ಬಲ್ಲವ್ರು ಹೇಳ್ರು, ಜಗತ್ತ ನೀನು ಭೂಮಿಗೆ ಬರೋ ಕಾಲಕ್ಕ ಜಗತ್ತ ನಗತಿರ್ತದ, ನೀನ್ ಅಳ್ತಿರ್ತಿ. ತಾಯಿ ಗರ್ಭದಿಂದ ಈ ಭೂಲೋಕಕ್ಕೆ ಬರೋ ಕಾಲಕ್ಕ ನೀನ ಅಳತಿರ್ತಿ, ಜಗತ್ತ ನಗತಿರ್ತದ. ಮರಳಿ ಭೂತಾಯಿ ಗರ್ಭವನ್ನ ನೀನು ಸೇರೋ ಕಾಲಕ್ಕ ಜಗತ್ತ ಅಳತಿರ್ಬೇಕು, ನೀನ್ ನಕ್ಕೊಂತ ಹೋಗ್ತಿರ್ಬೇಕು. ಅದು ಬದುಕಿನ ಸಾರ್ಥಕತೆ ಅಂತಕ್ಕಂಥದ್ದು ಸೊನ್ಯಾಳಗೌಡರು ಇವತ್ತು ಮಾಡಿ ತೋರಿರ್ತಕ್ಕಂಥದ್ದು. ಅಂತ ಮಾನವರು ನಾವೆಲ್ಲ ಹೇಳ್ತೀವಿ. ಜಗನ್ ಸರ್ ಹೇಳಿದ್ರಲ್ಲ, ಎಂತ ಅಪರೂಪ ಮಾತು ಹೇಳಿದ್ರು ಅಂತ ಕೇಳಿದ್ರ, ಮ್ಯಾಳ ಮಾತನಾಡಾರ ಬಂದಂತ ಸಂದರ್ಭದೊಳಗ ಅಕಸ್ಮಾತ್ ನಾನು ಮಾತಾಡೋದಂದ್ರ ಆ ಮ್ಯಾಳಿನ ಮರ್ಯಾದೆ ಕಳೆದ ನಾನು ಒಬ್ಬ ಕಲಾವಿದಲ್ಲ ಅನ್ನತಕ್ಕಂಥ ತೋರಿಸಿಕೊಟ್ಟಿರ್ತಕ್ಕಂಥವ್ರು ಪುಣ್ಯಾತ್ಮರು ನಮ್ಮ ಪ್ರತಿಯಾಗಿ ಆಗಿರ್ತಕ್ಕಂಥವ್ರು. ನಾವೆತ್ತ ಅವ್ರ ಮುಂದೆ ಆಡಿ ಬೆಳೆದಿರ್ತಕ್ಕಂಥ ಕಲಾವಿದರು ಕೂಡ ನಮ್ಮನ್ನು ಬಗಲಾಗಿ ಎತ್ಕೊಂಡು ಕಾರ್ಯಕ್ರಮವನ್ನು ಮಾಡಿ ಮತ್ತೆ ಅವ್ರಿಗೆ ಕರೀರಿ, ಅವ್ರಿಗೆ ಕೂಡಿಸ್ರಿ ಅಂತಕ್ಕಂಥ ಮಾತು ಹೇಳ್ತರು. ಪ್ರತಿ ಹುಣ್ಣಿಗೆ ಒಂದು ಕಾರ್ಯಕ್ರಮ ಮಾಡ್ತೀವಿ, ಬುದ್ಧಿ ನೀವು ಬರ್ಲೇಬೇಕಂತ ತಿಳ್ಕೊಂಡು ಬಹುತೇಕ 3 ವರ್ಷ ಕರೆದ್ರು ನನಗೆ ಒಂದು ಹುಣಿಯನ್ನು ಕೂಡ ಸಿಗ್ಲಿಲ್ಲ. ಅದು ನಂದು ದುರ್ದೈವ. ಅವ್ರ ತೋಟಕ್ಕೆ ಈ ಸ್ಥಿತಿ ಒಳಗೆ ನೋಡ್ಲಿಕ್ಕೆ ನನಗೆ ಬಂತು ಅಂತ ಬಹಳ ನನ್ನ ನೋವು ಕಾಡ್ತು. ಅದಕ್ಕೆ ನಾವೆಲ್ಲ ಇವತ್ತು ಪುಣ್ಯಾತ್ಮರೇ ಅಮರವಾಗಿರ್ತಕ್ಕಂಥ ಕೆಲಸ ಸೊನ್ಯಾಳಗೌಡರ ಇತಿಹಾಸ ಪುಟಕ್ಕೆ ಹೆಸರು ಸೇರಿ. ಮನುಷ್ಯ ಇತಿಹಾಸ ಓದೋದು ದೊಡ್ಡದಲ್ಲ, ಇತಿಹಾಸ ಪುಟಕ್ಕೆ ಸೇರ್ಬೇಕಾಗ್ತದ. ಅಂತ ಇತಿಹಾಸ ಪುಟವನ್ನ ಸೇರಿರತಕ್ಕಂತ ಹಾಲು ಮತ್ತು ಧರ್ಮವನ್ನ ಬೆಳಗಿರ್ತಕ್ಕಂಥ ದಾರ್ಶನಿಕರಲ್ಲಿ ಸೊನ್ಯಾಳಗೌಡರು ಒಬ್ಬರು ಅಂತಕ್ಕಂಥ ಅತ್ಯಂತ ಹೆಮ್ಮೆದಿಂದ ಹೇಳ್ತಕ್ಕಂಥ ಸಂಗತಿ ಬಂಧುಗಳೇ. ಅಂತವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನ ಕೊಡ್ಲಿ. ಅವರ ದುಃಖವನ್ನ ಅವ್ರನ್ನ ಪಡೆದುಕೊಂಡಿರ್ತಕ್ಕಂಥ ಬಹುತೇಕ ಪುಣ್ಯಾತ್ಮರೇ ಅಮ್ಮೋಗ ಸಿದ್ಧ ಮಾಳಿಂಗರಾಮ್ ಬೇರೆಲ್ಲ ಈ ಹಾಲು ಮತ್ತು ಧರ್ಮಕ್ಕೆ ಅಂತ ಒಬ್ಬ ಅನರ್ಘ್ಯ ರತ್ನವನ್ನ ಕಳೆದುಕೊಂಡಿರ್ತಕ್ಕಂಥ ಒಂದು ಆಘಾತಕಾರವಾಗಿರ್ತಕ್ಕಂಥ ನೋವನ್ನ ಸಹಿಸಿಕೊಳ್ತಕ್ಕಂಥ ಶಕ್ತಿಯನ್ನ ಆ ಪರಮಾತ್ಮ ಕೊಡ್ಲಿ. ಅವರ ಕುಟುಂಬಕ್ಕೂ ಕೂಡ ಅಂತ ದುಃಖವನ್ನು ಭರಿಸತಕ್ಕಂಥ ಶಕ್ತಿಯನ್ನು ಪರಮಾತ್ಮ ಕೂಡ್ಲೆ ತಿಳ್ಕೊಂಡು ನನ್ನೆರಡು ನುಡಿ ನಮನಗಳನ್ನ ಅವರ ಚರಣಕ್ಕೆ ಸಮರ್ಪಿಸಿ ನನ್ನ ಮಾತಿಗೆ ನಾವು ಕೊಡ್ತೇನೆ. ದೇವರಲ್ಲಿ ಭಕ್ತಿಯಿಂದ ನಮಸ್ಕರಿಸಿ ರಾಜ್ಯ ಮಹಾರಾಷ್ಟ್ರ सांगली जिल्हे जत ತಾಲೂಕಿನ ಪಾವನ ಕ್ಷೇತ್ರ ಸೊನ್ಯಾಳ. ಈ ಪಾವನ ಗ್ರಾಮದಲ್ಲಿ ಜನಶ್ರೀವಂತರ ನಮ್ಮಂತರೇಗೌಡರು ಇರಾದಾರ. ಜನ್ಮ ಬರ್ತದ ಹೋಗ್ತದೆ. ಈ ಜಗತ್ತಿನೊಳಗೆ 84 ಲಕ್ಷ ಜೀವರಾಶಿಗಳು ಬರ್ತವೆ ಹೋಗ್ತವೆ. ಇವತ್ತು ಗೌಡ್ರ ಅಂತಿಮ ದರ್ಶನದ ನಿಮಿತ್ತವಾಗಿ ಆಗಮಿಸಿದಂಥ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎಲ್ಲ ರಾಜ್ಯಗಳಿಂದ ಆಗಮಿಸಿದಂಥ ಎಲ್ಲರಿಗೂ ಅನಂತ ನಮಸ್ಕಾರ. ಇಲ್ಲಿ ವಿಶೇಷವಾಗಿ ಬಹಳ ಏನು ಮಾತಾಡಲ್ಲ.
ಇದು ಸಂತೋಷದ ಸಮಯವೂ ಅಲ್ಲ. ಭಜನೆಯೊಳಗೆ ಅನುಭಾವಿಗಳೊಂದು ಪದ್ಯ ಬರ್ಕೊಂಡು ಬಂದಾರ. ಧನವ ಗಳಿಸಬೇಕೆಂತಾದು ಈ ಜನರಿಗೆ ಕಾಣಿಸದಂತಾದು. ಅಜಹರ ಮನಮುನಿಗಳೆಲ್ಲ ಅಹುದು 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 ಅನ್ನುವಂಥದ್ದು. ಗೌಡ್ರು ಬಹುತೇಕವಾಗಿ 6 ತಿಂಗಳ ಮ್ಯಾಳನ್ನ ಹಿಡ್ಕೊಂಡು 60 ವರ್ಷದ ಮ್ಯಾಳದವರೆಗೆ ಹಾಡಿದ್ರು. ಎಲ್ಲರಿಗೂ ಮನವರಿಕೆ ಇದೆ. ಆದರೆ ಹಾಡುವಲ್ಲಿ ಯಾರ ಮನುಷ್ಯ ಕೂಡ ಅವರು ನೋಯಿಸಿಲ್ಲ ಜೀವನದಲ್ಲಿ. ಬಹಳ ಅದ್ಭುತ ಇದು. ಯಾರನ್ನ ನೋವು ಮಾಡದೆ, ಯಾರ ಮನಸ್ಸನ್ನ ನೋಯಿಸದೆ, ಸತ್ಸಂಗದ ತಿರುಳನ್ನ ಸಮಾಜ ಮತ್ತು ಧರ್ಮಕ್ಕೆ ಸೂಕ್ತವಾದಂತಹ ವಿಚಾರಗಳನ್ನು ಸಮರ್ಪಿಸಿ ಅವರು ಏನ್ ಗಳಿಸಿದ್ರು ಜಗತ್ತಿನೊಳಗ ಅಂತಂದ್ರೆ, ನಾವು ನೀವೆಲ್ಲ ಬಂದಿದ್ದವರ ಶ್ರೀಮಂತಿಕೆ ನೋಡ್ಲಕ್ಕಲ್ಲ, ಅಥವಾ ಇಷ್ಟು ಸಂಪತ್ತು ಮಾಡ್ಯಾರ ಅಂತೇಳಲ್ಲ, ಹೊಲ ಮನಿ ಗಳಿಸ್ಯಾರಂತ ಏನಿಲ್ಲ. ನಾವು ಬಂದಿದ್ದೆ ಅದಕ್ಕೆ ಪ್ರೀತಿಗೆ. ಗೌಡ್ರಲ್ಲಿರ್ತಕ್ಕಂಥ ಒಂದು ಪ್ರೀತಿ ಏನದಲ್ಲ, ಅಂಥ ಪ್ರೀತಿ ಬಹುತೇಕ ಅದು ಬಹಳ ಜನರಲ್ಲಿ ಸಿಗುವುದಿಲ್ಲ. ದೊಡ್ಡ ದೊಡ್ಡ ಮಹಾತ್ಮರೆಲ್ಲ ಅದೇ ಹೇಳ್ತಿರ್ತಾರೆ, ಬಂದ ಬಳಿಕ ನಾವು ಹೋಗುವಾಗ ಏನ್ ಗಳಿಸ್ಬೇಕು ಅಂತ ಹೇಳಿದ್ರೆ ಪ್ರೀತಿಯನ್ನು ಗಳಿಸ್ಬೇಕು ಅಂತ ಹೇಳ್ತಿರ್ತಾರೆ. ಅಂತಹ ಪ್ರೀತಿಯನ್ನ ನಮ್ಮ ಡೊಳ್ಳಿನ ಹಾಡ ಕಲಾವಿದರಲ್ಲಿ ಅತ್ಯಂತ ಅಗ್ರಗಣ್ಯರಾದಂತಹ ಅವರ ಪ್ರೀತಿಯನ್ನು ಗಳಿಸಿಕೊಂಡು ಎಲ್ಲರನ್ನ ಪ್ರೀತಿಸಿಕೊಂಡು ದೇಹ ತ್ಯಾಗ ಮಾಡಿದ್ರು. ಆದರೆ ಅವರ ಹೆಸರು ಜಗತ್ತಿನೊಳಗ ಅಮರವಾಗಿ ಉಳ್ಕೊಂಡು ಬರ್ತಾ ಇದೆ. ಇದು ಎಲ್ಲಕ್ಕಿಂತಲೂ ವಿಶೇಷವಾಗಿರತಕ್ಕಂಥದ್ದು. ಮುಮ್ಮೆಟ್ಗುಡದೊಳಗೆ ಒಂದ್ಸಲ ಚಟ್ಟಿ ಜಾತ್ರೆ ಒಳಗ ಲಿಂಗೈಕ್ಯ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಮದಗುಂಡೇಶ್ವರಪ್ಪಾಜಿಯವರು ಲಿಂಗೈಕ್ಯರಾದಾಗ ಮುಂದೆ ಚಟ್ಟಿ ಜಾತ್ರೆಗೆ ಯಾರ ಜೊತೆಯಲ್ಲಿ ಹಾಡಬೇಕು ಅಂತೇಳಿ ತಿಳ್ಕೊಂಡು ಗೌಡ್ರು ಚಿಂತೆ ಮಾಡ್ಕೊಂಡು ಬಂದ್ಕೊಂಡ್ರಂತ. ಅವ್ರು ಹೇಳಿದ ಮಾತು ಹೇಳ್ತೀನಿ ನಾನು, ನನಗೆ ಗೊತ್ತಿಲ್ಲದು. ನಾ ಗುರುಗಳಿರೋ ತನಕ ಮುಮ್ಮಿಟ್ಟು ಕೂಡದಾಗ ಎಂದು ದಿಮ್ಮಿಟ್ಟು ಹಾಡಲಿಲ್ಲ. ಗುರುಗಳಲ್ಲೇ ಹೋಗಿ ಕೂಡೋದು, ಅವ್ರ ದರ್ಶನ ಮಾಡೋದು. ಇದಕ್ಕೆ ಸಾಕ್ಷಿ ನಮ್ಮ ಸಿದ್ದಣ್ಣದ ಶಿರಡೋಣದ ಗುರುಗಳದ. ಅಲ್ಲಿ ಕೂತ್ಕೊತಿದ್ದೆ. ಅವರು ಪದ್ಯ ಮುಗಿದ ಬಳಿಕ ಗುರುದಕ್ಷಿಣ ಕೊಟ್ಟು ಅಲ್ಲಿಂದ ನಾನು ನಿರ್ಗಮನ ಮಾಡ್ತಾ ಇದ್ದೆ. ಆ ನಂತರ ಕೆಲವು ಭಕ್ತಾದಿಗಳೆಲ್ಲ ಅಂದ್ರು, ಮಧುಗೊಂಡ ಮಹಾರಾಜರು ಹೋದ್ರು, ಆ ಬಳಿಕ ಆ ದಿಮ್ಮ ನೀವೇ ಇಡಬೇಕು ಅಂತ ಹೇಳಿ ಎಲ್ಲ ಕನ್ನಡ ನಾಡಿನ ಭಕ್ತಾದಿಗಳು ಹೇಳಿದಾಗ, ಏನಪ್ಪ ಅಂಥ ಸದ್ಗುರುನಾಥ ಈ ಪೃಥ್ವಿಗೆಲ್ಲ ಬೆಳಕು ಕೊಡ್ತಕ್ಕಂಥ ಚಂದ್ರ ಹೇಗೆಯೋ ಹಾಗೆ ಮುಮ್ಮೆಟ್ಟು ಕೊಟ್ಟಿದ್ದು ಮಧುಗೊಂಡ ಮಹಾರಾಜರು. ಅಂತ ಬೆಳಕನ್ನು ನೀಡುವ ಸಾಮರ್ಥ್ಯ ನಮ್ಮಲ್ಲಿ ಬೇಕಲ್ಲ ಅಂದ್ರೂ ಎಲ್ಲರೂ ಒತ್ತಾಯ ಮಾಡಿಕೊಂಡು ಅವತ್ತು ಕಾರ್ಯಕ್ರಮಕ್ಕೆ ಚಟ್ಟಿ ಜಾತ್ರೆಗೆ ತಯಾರಾದ್ರು. ಗೌಡ್ರು ಮಲ್ಕೊಂಡಾಗ ಸ್ವಪ್ನ ಆಯ್ತಂತವ್ರಿಗೆ. ಗೌಡ, ಯಾಕೆ ಚಿಂತೆ ಮಾಡ್ತೀಯೋ? ನಾ ಹೋಗಿನ್ನೇ ತಿಳ್ಕೋಬೇಡ. ನೀನು ಜೋಡಿ ಹೋಗ್ಲಿಕ್ಕೊಂದು ಎತ್ತ ನಾ ಮತ್ತೊಂದು ಮಾಡಿಟ್ಟಿನಿ, ಅದು ಸಂಗೊಳ್ಳಿ ಮಹಾರಾಜರು ಅಂತಂದ್ರು ಅಂತ ಹೇಳಿ. ಈ ಮಾತನ್ನ ಪ್ರತಿಯೊಂದು ಸಭೆಯೊಳಗೆ ಹೇಳ್ತಿದ್ರು. ಇದರ ಅರ್ಥ ಅದನ್ನ ಮನುಷ್ಯಗೆ ನೋವು ಆಗ್ತಾ ಇದೆ. ಕಾರಣ ಅಂದ್ರೇನು, ಗುರುಗಳ ಸ್ಥಾನ ತುಂಬಲಿಕ್ಕೆ ನಾವು ಎಷ್ಟರದವ್ರಿ, ಅದು ಅಗಾಧವಾದಂಥ ಶಕ್ತಿ ಅವರ ಲೀಲೆ ಇರ್ತದೆ. ಆದರೂ ಸ್ವಪ್ನದಲ್ಲಿ ಹೇಳಿದ ಕೂಡಲೇ ಸಂತೋಷ ಆಯ್ತು. ಏನು ಎಲ್ಲಿಲ್ಲದೆ ಆ ಕಾರ್ಯಕ್ರಮ ನಾವು ಮಾಡಬೇಕು ಅಂತೇಳಿ ಚಟ್ಟಿ ಜಾತ್ರೆಯೊಳಗೆ ಬಂದು ಪ್ರತಿ ವರ್ಷ ಅದನ್ನು ಹೇಳ್ತಾನೆ ಇದ್ರು. ಹೇಳಿ ನನ್ನ ಜೊತೆಯಲ್ಲಿ 13 ವರ್ಷ ನಮ್ಮ ಪೂರ್ಣಲಿಂಗದಾಗಿ, ಈಗ 14 ವರ್ಷ ಆಸ್ರಿ, 13 ವರ್ಷ ಕಂಟಿನ್ಯೂ ಹಾಡಿದ್ರು ಅವರು. ಅದಕ್ಕೆ ಪೂರ್ವದಲ್ಲಿ ಮುತ್ತಿಯವ್ರ ಜೊತೆಯಲ್ಲಿ ಹಾಡಿದ್ರು. ಅದಕ್ಕೆ ಪೂರ್ವದಲ್ಲಿ ನಮ್ಮ ಶಿರಡೋಣ ಗುರುಗಳು ಹಾಡ್ತಿದ್ರು. ಅಂತಹ ಒಂದು ಪವಿತ್ರವಾದಂತಹ ನಾವು ಜೀವನದಲ್ಲಿ ಏನು ಬೆಳೆಸ್ಬೇಕು ಅಂತ ಹೇಳಿದ್ರೆ
ನೀವು ಪ್ರಪಂಚದಾಗ ರೀ ಪಾರಮಾರ್ಥಕ್ಕೆ ಎಲ್ಲೇ ಹಾಕಿರುವಲ್ಲ ಪ್ರೀತಿ ಅನ್ನೋದು ಬಹಳ ದೊಡ್ಡದು. ಅಂತಹ ಪ್ರೀತಿಯನ್ನ ನಮ್ಮ ಸೊನೆಯಳದ ಮಾತೃ ಹೃದಯದ ತಂದೆ ಸ್ವರೂಪಿಗಳಾಗಿರತಕ್ಕಂಥ ಹನುಮಂತರೇಗೌಡರು ನಮ್ಮನ್ನೆಲ್ಲ ಹಚ್ಕೊಂಡಿದ್ದಾರೆ, ನಿಮ್ಮನ್ನೆಲ್ಲ ಹಚ್ಕೊಂಡಿದ್ದಾರೆ. ಆ ಪ್ರೀತಿಯನ್ನ ಸದಾ ನಮ್ಮ ನೆನಪಿನೊಳಗಿರಬೇಕು. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಬೇಕು. ಅವರ ಅಂತಿಮ ದರ್ಶನಕ್ಕೆ ನಮಗೂ ಅವಕಾಶ ಸಿಕ್ಕಿದ್ದು ಪುಣ್ಯ ಅಂತೇಳಿ ತಿಳ್ಕೊಂಡು ಭಾವಿಸಿ ನಾನೆರಡು ಮಾತು